ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರು ಬರೆದಿರ್ತಕ್ಕಂತಹ ಕಲ್ಕಿ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಮೊದಲನೇ ಸೆಮಿಸ್ಟರ್ BA ಎಲ್ಲಾ ನಾಟಕಗಳಾಗಿರ್ಬೋದು, ಹಾಗೇನೆ ಕವಿತೆಗಳು, ಕಥೆಗಳು ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ, ನೀವು ಗಮನಿಸಬಹುದು. ಆಗ್ಲೇ ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರ್ತಕ್ಕಂತಹ ಸಾವಿರಾರು ನದಿಗಳು ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ, ನೀವು ನೋಡ್ಬೋದು. ಹಾಗಾಗಿ ಇನ್ನೂ ಅನೇಕ ವಿಚಾರಗಳು ನನ್ನ ಚಾನೆಲ್ ಕಡೆಯಿಂದ ನಿಮಗೆ ಸಿಗ್ತವೆ. ಅದಕ್ಕೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಇನ್ಯಾಕ್ ನಾವು ತಡ ಮಾಡೋದು, ನೇರವಾಗಿ ಕಲ್ಕಿ ಕವಿತೆ ಯಾವ ವಿಚಾರವನ್ನ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಹಾಗೇನೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ಸಾರಾಂಶದ ಬಗ್ಗೆ ಸ್ವಲ್ಪ ತರಗತಿಯನ್ನ ಮಾಡಿ ಅಂತ. ನೋಡಿ, ಅದಕ್ಕೆ ನಾನು ಕಲ್ಕಿ ಕವಿತೆಯಲ್ಲಿ ಸಾರಾಂಶ ನೋಡಿ, ಪರೀಕ್ಷೆಗೆ ನೀವು ಯಾವ ರೀತಿ ಬರಿಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಇವತ್ತು ಒತ್ತು ತಂದಿದ್ದೇನೆ. ಹಾಗಾಗಿ ನೀವೇನಪ್ಪ ನಾನು ಹೇಳ್ತಕ್ಕಂಥ ವಿಚಾರಗಳನ್ನ ಒಂದ್ ಕಡೆ ಪಾಯಿಂಟ್ಸ್ ಮಾಡ್ಕೊಂಡು ಬರ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಅಷ್ಟನ್ನ ಬರೆದ್ರೇನೆ ಸಾಕು, ನಿಮ್ಗೆ ಹೆಚ್ಚು ಅಂಕಗಳು ಸಿಗುವಂತಹ ಸಂಭವ ಇದೆ ಅಥವಾ ಸಾಧ್ಯತೆಗಳು ಹೆಚ್ಚಿವೆ ಅಂತಕ್ಕಂಥದ್ದು. ಹಾಗಾಗಿ ಮೊದಲಿಗೆ ಇಲ್ಲಿ ಕುವೆಂಪುರವರು ಬರೆದಿರ್ತಕ್ಕಂತಹ ಈ ಒಂದು ಕವಿತೆ ಯಾವ ವಿಚಾರವನ್ನ ಹೇಳ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗೋಣ. ಇಲ್ಲಿ ನೇರವಾಗಿ ನಾನು ಸಾರಾಂಶ, ಆಶಯ, ಅನಂತರ ಪ್ರಶ್ನೆಗಳು ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ಕಲ್ಕಿ ಕವಿತೆ ಅಂತಕ್ಕಂತಹ ಒಂದು ಕವಿತೆಯ ಬಗ್ಗೆ ಚರ್ಚೆ. ಅದರಲ್ಲಿ ಮೊದಲಿಗೆ ಆಶಯ. ಈ ಕವಿತೆ ಏನ್ ಹೇಳ್ತಾ ಇದೆ, ಸಮಾಜದಲ್ಲಿನ ವರ್ಗಭೇದದಿಂದ ಆಗುವಂತಹ ವಿನಾಶದ ಭೀಕರತೆಯನ್ನ ಹೇಳ್ತಾ ಇದೆ. ಏನ್ ಸರ್ ಇದು ವರ್ಗಭೇದ ಅಂತಕ್ಕಂಥದ್ದು? ಇಲ್ಲಿ ಮೇಲು ಕೀಳು ಅನ್ನುವಂತಹ ಒಂದು ಭಾವವಿರ್ಬೋದು, ಇನ್ನೊಂದ್ ಕಡೆ ಬಡವ ಮತ್ತೆ ಶ್ರೀಮಂತ ಅನ್ನುವಂತಹ ವರ್ಗಗಳಿರ್ಬೋದು. ಇವತ್ತರಿಂದ ಎಲ್ಲೋ ಒಂದ್ ಕಡೆ ಸಮಾಜ ಭೀಕರತೆಯತ್ತ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಬಡವ ಶ್ರೀಮಂತ ಎಂಬ ವಿಂಗಡಣೆಯೇ ಅನ್ಯಾಯ. ಇದು ಪರಮಾವಧಿ ತಲುಪಿದಾಗ ಸಮಾಜದಲ್ಲಿ ಸಂಘರ್ಷಗಳಾಗ್ತವೆ, ಹಿಂಸೆ ಸಂಭವಿಸುತ್ತವೆ ಅಂತಕ್ಕಂಥದ್ದನ್ನ ಕುವೆಂಪುರವರು ಈ ಕಲ್ಕಿ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆಂತಂದ್ರೆ ಬಡವ ಶ್ರೀಮಂತ, ಇಲ್ಲಿ ಶ್ರೀಮಂತ ಬಡವನನ್ನ ಸಮಾನತೆಯಿಂದ ನೋಡಿದಂತಹ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಂಘರ್ಷಗಳು ಕಡಿಮೆ ಆಗ್ತವೆ ಅಂತಕ್ಕಂಥದ್ದು. ಹಾಗೇನೆ ಕಲ್ಕಿ ಕವಿತೆಯಲ್ಲಿ ಹೇಗೆ ಅಸಮಾನತೆಯ ಒಂದು ಕೂಪ ಹೇಗೆ ಕಾಣಿಸ್ತದೆ ಅಂತಕ್ಕಂಥದ್ದು ನಾನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ನೋಡಿ, ಬಡವರ ಗೋಳನ್ನ ಕಣ್ಣೆತ್ತಿಯೂ ನೋಡದ ಅಥವಾ ಕಿವಿ ಕೊಟ್ಟು ಕೇಳದ ಶ್ರೀಮಂತ ವರ್ಗವೇ ಇಲ್ಲಿ ಬಡವರ ಶ್ರಮದ ಪ್ರತಿಫಲವನ್ನ ಅನುಭವಿಸುತ್ತಿದ್ದುದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಬಡವರ ಅಥವಾ ಶ್ರಮಿಕರ ಒಂದು ಪ್ರತಿಫಲವನ್ನು ಅನುಭವಿಸ್ತಾ ಇರ್ತಕ್ಕಂಥ ವರ್ಗ ಯಾವುದು? ಶ್ರೀಮಂತ ವರ್ಗ ಅಂತಕ್ಕಂಥದ್ದು. ಅಥವಾ ಈ ಶ್ರೀಮಂತಶಾಹಿ ವರ್ಗ ಇದೆಯಲ್ಲ, ಇದು ಬಡವರ ಅಥವಾ ಶ್ರಮಿಕರ ಬದುಕನ್ನ ಎಲ್ಲೋ ಒಂದ್ ಕಡೆ ಮೆಟ್ಟಿಲನ್ನಾಗಿ ಮಾಡ್ಕೊಂಡು ಅವರು ಎಲ್ಲೋ ಒಂದ್ ಕಡೆ ಇಲ್ಲಿ ಮೆಟ್ಟಿಲನ್ನ ಏರಿ ಎಲ್ಲೋ ಒಂದ್ ಕಡೆ ಆ ಬಡತ ವರ್ಗವನ್ನ ಮರಿತಾ ಇದ್ದಾರೆ ಅಂತಕ್ಕಂಥದ್ದು, ಅಥವಾ ಅಸಮಾನತೆ ಎದ್ದು ಕಾಣ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ನೋಡಿ, ಶ್ರೀಮಂತಶಾಹಿಗಳ ವಿರುದ್ಧ ಭುಗಿಲೇಳುವ ಬಡವರ ಹಸಿವೆಂಬ ಬೆಂಕಿಯ ಆಕ್ರೋಶವೇ ಕಲ್ಕಿಯ ಅವತಾರ. ಇಲ್ಲಿ ಅವತಾರವಾಗಿ ಒಂದು ರೀತಿಯಲ್ಲಿ ಪ್ರಕಟವಾಗಲಿದೆ ಎಂಬುವಂತಹ ಒಂದು ಸೂಚನೆಯನ್ನ ಕುವೆಂಪುರವರು ಕಲ್ಕಿ ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕೆಂತಂದ್ರೆ ಬಡವರು ಶ್ರೀಮಂತರ ವಿರುದ್ಧ ತಿರುಗಿ ಬಿದ್ದಾಗ, ಅಥವಾ ಬಡತನ ಅಥವಾ ಬಡವರ ಹಸಿವಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಬೆಂಕಿಯ ಕೆನ್ನಾಲಿಗೆಯಾಗಿ ಆಕ್ರೋಶ ಇಲ್ಲಿ ವ್ಯಕ್ತಪಡಿಸಿದಾಗ ಶ್ರೀಮಂತರು ಧೂಳೀಪಟವಾಗ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನ್ಯಾಯ ಅಧರ್ಮ ಅತಿಯಾದಾಗ ಇದನ್ನು ಸರಿಪಡಿಸಲು ಆ ಭಗವಂತನೇ ಅವತರಿಸಿ ಬರುತ್ತಾನೆ ಎಂಬ ನಂಬಿಕೆಯನ್ನ ಇಲ್ಲಿ ಕುವೆಂಪುರವರು ಸಮಕಾಲೀನ ಸಮಾಜದಲ್ಲಿ ವರ್ಗಭೇದದ ವಿಪರೀತಗಳಿಗೆ ಪರಿಹಾರ ಸೂಚಿಸಲು ಬಳಸಿಕೊಂಡಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಅನ್ಯಾಯ ಅಧರ್ಮಗಳನ್ನ ಸರಿಪಡಿಸ್ತಕ್ಕಂಥದ್ದು ಆ ಭಗವಂತನಿಂದ ಸಾಧ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ
ಕುವೆಂಪುರವರು ಅವರ ಒಂದು ಕಲ್ಕಿ ಪುರಾಣ ಪುರುಷನಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಅವನೊಬ್ಬ ಕ್ರಾಂತಿ ಪುರುಷ. ಕಲ್ಕಿ ಅಂತಕ್ಕಂಥವನು ಒಬ್ಬ ಕ್ರಾಂತಿಕಾರಿ, ಅವನೊಬ್ಬ ಕ್ರಾಂತಿ ಪುರುಷ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಏಕೆಂದ್ರೆ ಇಲ್ಲಿ ಶತಶತಮಾನಗಳ ಹಸಿವು ದಾಹಗಳಿಂದ ರುಚಿಗೆದ್ದಂತಹ ಬಡವನೇ ಈ ಕಲಿಯುಗದ ಅಂತ್ಯಗೊಳಿಸುವಂತ ಕಲ್ಕಿಯಾಗುತ್ತಾನೆ. ಅಂದ್ರೆ ಕುವೆಂಪುರವರ ಪ್ರಕಾರ ಯಾರು ಕಲ್ಕಿ ಆಗ್ತಾನೆ ಅಂತಂದ್ರೆ, ಯಾರು ಹಸಿವಿನಿಂದ ಅಥವಾ ಹಸಿವಿನ ದಾಹದಿಂದ ರೊಚ್ಚಿಗೆದ್ದಿದ್ದಾನೆ ಆ ಬಡವನೇ ಇಲ್ಲಿ ಕಲಿಯುಗವನ್ನು ಅಂತ್ಯಗೊಳಿಸುವಂತಹ ಕಲ್ಕಿ ಆಗ್ತಾನೆ. ಇಲ್ಲಿ ಬಡವ ಶ್ರೀಮಂತನಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ. ಶ್ರೀಮಂತರ ಮದ ಹಾಗೇನೆ ಅವರ ಹಟ್ಟಹಾಸವನ್ನ ಎಲ್ಲೋ ಒಂದ್ ಕಡೆ ಧೂಳಿಪಟ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಸಮಾನತೆಗಳೇ ಹಿಂಸೆಗೆ ಕಾರಣವಾಗುತ್ತವೆ ಎನ್ನುವುದನ್ನ ನಾವು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಕೆಲವು ಸಾಲುಗಳಲ್ಲಿ. ಹಾಗೇನೆ ಅಸಮಾನತೆಗಳಿಂದ ಕೂಡಿರ್ತಕ್ಕಂತಹ ಹಳೆಯ ಸಮಾಜದ ಅಥವಾ ನವ ಸಮಾಜದ ಇಲ್ಲಿ ಒಂದ್ ಕಡೆ ನಿರ್ಮಾಣ ಸಾಧ್ಯ ಎಂಬುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಳೆಯ ಸಮಾಜದ ಇಲ್ಲಿಂದ ಎಲ್ಲೋ ಒಂದ್ ಕಡೆ ನವ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದು ಈ ಒಂದು ಕವಿತೆಯ ಒಟ್ಟು ನಿಲುವಾಗಿದೆ ಅಂತಕ್ಕಂಥದ್ದು. ಒಂದ್ ಕಡೆ ಅಸಮಾನತೆಯನ್ನ ಹೋಗಲಾಡಿಸ್ಬೇಕು. ಯಾಕೆಂತಂದ್ರೆ ಅಸಮಾನತೆಗಳಿಂದ ಕೂಡಿದೆ ಈ ಒಂದು ಹಳೆಯ ಸಮಾಜ. ಅದಕ್ಕೆ ನಾವು ಹೊಸ ಸಮಾಜ ಅಥವಾ ನವ ಸಮಾಜವನ್ನ ನಿರ್ಮಾಣವನ್ನ ಮಾಡ್ಬೇಕು ಅನ್ನೋದೇ ಈ ಒಂದು ಕವಿತೆಯ ನಿಲುವು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಪರೀಕ್ಷೆಯಲ್ಲಿ ಕೇಳಿದಾಗ ನೀವು ಇದನ್ನ ಬರಿಬೇಕಾಗುತ್ತೆ. ನೋಡಿ, ಈಗ ನಾನು ಇಲ್ಲಿಂದ ಆಶಯದ ವಿಚಾರಗಳನ್ನು ಕೂಡ ನೀವು ಒಂದು 5-6 ಪಾಯಿಂಟ್ ಮಾಡ್ಕೋಬಹುದು. ಈಗ ನಾನು ನೇರವಾಗಿ ನಿಮ್ಗೆ ಸಾರಾಂಶ ಹೇಗೆ ಸರ್ ಪರೀಕ್ಷೆಯಲ್ಲಿ ಈಗ ಭಾವಾರ್ಥ ಕೇಳ್ತಾರೆ 6 ಅಂಕಗಳಿಗೆ, 10 ಅಂಕಗಳಿಗೆ ಪ್ರಶ್ನೆ ಬರುತ್ತೆ. ಒಟ್ಟಾರೆಯಾಗಿ ಇವತ್ತಿನ ತರಗತಿ ನಿಮಗೆ ನಾನು 2 ಭಾಗಗಳಾಗಿ ಕಲ್ಕಿ 1 ಕಲ್ಕಿ 2 ಇಲ್ಲಿ ಪಾರ್ಟ್ 1 ಪಾರ್ಟ್ 2 ನಾನು ಮಾಡಿರ್ತೀನಿ. ಅದರಲ್ಲಿ ನೀವು 2 ಕೇಳಿದ್ರೆ ನಿಮ್ಗೆ ಒಂದು 16 ಅಂಕಗಳು ಪರೀಕ್ಷೆಗೆ ಬಂದೇ ಬರ್ತವೆ. ಇದ್ರ ಬಗ್ಗೆ ಕೇಳ್ತಾರೆ. ಹಾಗಾದ್ರೆ ಸರ್, ಈಗ ಸಾರಾಂಶವನ್ನ ಹೇಗ್ ಬರೆಯೋದು, ಹೇಗೆ ಪ್ರಾರಂಭ ಮಾಡೋದು? ಮೊದಲು ಏನೇ ಪ್ರಶ್ನೆ ಕೇಳಿದ್ರು, ಯಾವುದೇ ಭಾವಾರ್ಥ ಕೇಳಿದ್ರು ಕಲ್ಕಿ ಬಗ್ಗೆ ನೀವು ಹೀಗೆ ಪ್ರಾರಂಭ ಮಾಡ್ಬೇಕು. ನೋಡಿ, ಪ್ರಸ್ತುತ ಕವಿತೆಯನ್ನ ಅಂದ್ರೆ ಕಲ್ಕಿ ಕವಿತೆಯನ್ನ ಪಾಂಚಜನ್ಯ ಕವನ ಸಂಕಲನದಿಂದ ಆಯ್ದ ಕವನವಾದ ಅಥವಾ ಆಯ್ದ ಕವಿತೆಯಾದ ಕಲ್ಕಿ ಕವಿತೆಯಿಂದ ಆರಿಸಲಾಗಿದೆ ಅಂತಕ್ಕಂಥ ನಾವೇನ್ ಮಾಡ್ತಾ ಇದೀವಿ, ಈಗ ಯಾವುದೋ ಒಂದು ವಿಚಾರ ಹೇಳ್ತಾ ಇದೀವಿ, ಅದನ್ನ ಪಾಂಚಜನ್ಯ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಕಲ್ಕಿ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಅಥವಾ ಆರಿಸಲಾಗಿದೆ ಅಂತ ಹೇಳ್ಬಿಟ್ರೆ ನೀವು ಹೆಚ್ಚು ಓದ್ಕೊಂಡಿದ್ದೀರಾ ಅನ್ನೋದು ಇಲ್ಲಿ ಮೌಲ್ಯಮಾಪಕರಿಗೂ ಕೂಡ ಗೊತ್ತಾಗುತ್ತೆ. ಆನಂತರದಲ್ಲಿ ಈಗ ಕುವೆಂಪುರವರು ಈ ಕಲ್ಕಿ ಕವಿತೆಯ ಅಥವಾ ಕವಿ ಕಂಡ ಕನಸಿನ ನಿರೂಪಣೆ ಕಲ್ಕಿ ಕವಿತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ನಿಮ್ಗೆ ಆಲ್ರೆಡಿ 1 ಪಾಯಿಂಟ್ ಸಿಕ್ತು. ನೋಡಿ, ಕವಿ ಕಂಡ ಕನಸಿನ ನಿರೂಪಣೆಯೇ ಕಲ್ಕಿ ಅಂತಕ್ಕಂಥದ್ದು. ಕವಿ ಕನಸನ್ನ ಕಾಣ್ತಾರೆ, ಆ ಕನಸಿನ ಲೋಕದಲ್ಲಿ ಹೇಗೆ ಏನೆಲ್ಲ ಪ್ರವೇಶ ಮಾಡ್ತಾರೆ, ಅಲ್ಲಿ ಯಾವುದೋ ಒಂದು ಊರನ್ನ ನೋಡ್ತಾರೆ, ಆ ಊರಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇರ್ತವೆ, ಆ ಊರಿನಲ್ಲಿ ಇರ್ತಕ್ಕಂಥ ಅಸಮಾನತೆಗಳೇನು, ಇದ್ರ ಬಗ್ಗೆ ಎಲ್ಲ ನಾವು ತಿಳಿಸ್ತಾ ಹೋಗ್ತೀನಿ. ನೋಡಿ, ಕವಿ ಕಂಡ ಕನಸಿನ ನಿರೂಪಣೆ ಆದ್ರೂ ಕೂಡ ಕವಿತೆ ನಮ್ಮ ಸಮಾಜದ ವಾಸ್ತವಕ್ಕೆ ಹಿಡಿದಂತಹ ಕನ್ನಡಿಯಂತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಸಮಾಜವನ್ನ ನೋಡಿ, ಇದೆಲ್ಲವೂ ಕೂಡ ಸಮ್ಮರಿನೇ. ನೋಡಿ, ಸಮಾಜವನ್ನ ಒಂದು ನಿರ್ದಿಷ್ಟ ಅಂತರದಲ್ಲಿ ನಿಂತು ನೋಡಿದಾಗ ಇಲ್ಲಿರುವಂತಹ ಅಸಮಾನತೆಗಳೆಲ್ಲವೂ ಕಣ್ಣಿಗೆ ಕಟ್ಟುವಂತೆ ನಮ್ಗೆ ಇಲ್ಲಿ ಕಾಣಿಸುತ್ತದೆ ಅಂತಕ್ಕಂಥದ್ದು. ನೋಡಿ, ಈ ಸಮಾಜವನ್ನ ಮನುಷ್ಯ ನೋಡ್ಬೇಕು, ಏನ್ ನಡೀತಾ ಇದೆ ನಮ್ಮ ಸುತ್ತಮುತ್ತ, ಯಾವುದು ಸಮಾನತೆ, ಯಾವುದು ಅಸಮಾನತೆ, ಮನುಷ್ಯ ಯಾರನ್ನ ಕೀಳಿರಿಮೆಯಿಂದ ನೋಡ್ತಾ ಇದ್ದಾನೆ, ಯಾವುದನ್ನ ಇಲ್ಲಿ ಸಮಾನವಾಗಿ ಕಾಣ್ತಾ ಇದ್ದಾನೆ, ಇವನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಬಡವರ ಹಸಿವಿನ ತೀವ್ರತೆಗೆ ಶ್ರೀಮಂತರು ಹೇಗೆ ನೇರವಾಗಿ ಕಾರಣ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಲ್ಕಿ ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಬಡವರ ಹಸಿವೆಂಬ ಬೆಂಕಿ ಹೇಗೆ ಬಡವಾಗ್ನಿಯ ಒಂದು ಅಗ್ನಿಯ ಸ್ವರೂಪವನ್ನ ಪಡೆದು ಇಡೀ ಒಂದು ವ್ಯವಸ್ಥೆಯನ್ನ ಸುಟ್ಟು ಬೂದಿ ಮಾಡಬಲ್ಲದೋ
ಅಥವಾ ಬಡವನೇ ಕಲಿಯುಗದ ಅಂತ್ಯದ ಕಲ್ಕಿಯಾಗಿ ಅಸಮಾನತೆಗಳೇ ತುಂಬಿ ತುಳುಕುತ್ತಿರುವಂತಹ ಈ ಸಮಾಜವನ್ನ ಹೇಗೆ ನೆಲಸಮಗೊಳಿಸುತ್ತಾನೆ ಎಂಬುದನ್ನ ಈ ಕವಿತೆಯಲ್ಲಿ ಕುವೆಂಪುರವರು ಅದ್ಭುತವಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಬಡವನೇ ಕಲಿಯುಗದ ಇಲ್ಲಿ ಕಲಿಯುಗದ ಅಂತ್ಯದ ಇಲ್ಲಿ ಕಲ್ಕಿಯಾಗಿ ಅಸಮಾನತೆಗಳು, ಎಲ್ಲೆಲ್ಲಿ ಅಸಮಾನತೆಗಳಿದಾವೆ, ಎಲ್ಲೆಲ್ಲಿ ಶೋಷಣೆಗಳಿದಾವೆ, ಎಲ್ಲೆಲ್ಲಿ ಅಧರ್ಮಗಳಿದಾವೆ, ಎಲ್ಲೆಲ್ಲಿ ಅನ್ಯಾಯಗಳು ನಡೀತಾ ಇದಾವೆ, ಆ ಅಸಮಾನತೆಗಳೇ ತುಂಬಿರ್ತಕ್ಕಂತಹ ಈ ಸಮಾಜದ ವ್ಯವಸ್ಥೆಯಲ್ಲಿ ಈ ಸಮಾಜದ ವ್ಯವಸ್ಥೆಯನ್ನ ನೆಲಸಮಗೊಳಿಸುವಂತಹದ್ದೇ ಎಂಬ ಒಂದು ಕತೆ ಅಥವಾ ಒಂದು ಚಿತ್ರಣ ಈ ಒಂದು ಕವಿತೆಯಲ್ಲಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಈ ಕವಿತೆಯಲ್ಲಿ ಅಸಮಾನತೆಯ ಜಗತ್ತು ಅಥವಾ ಈ ಕವಿತೆಯಲ್ಲಿ ಹೇಗೆ ಅನಾವರಣಗೊಂಡಿದೆ ನೋಡಿ. ನಿಮ್ಗೊಂದು ಈ ರೀತಿ ಪ್ರಶ್ನೆ ಕೇಳ್ಬೋದು. ಯಾವ ರೀತಿ ಪ್ರಶ್ನೆ ಕೇಳ್ಬೋದು ನೋಡಿ, ಕಲ್ಕಿ ಕವಿತೆಯಲ್ಲಿ ಅಸಮಾನತೆಯ ಜಗತ್ತು ಹೇಗೆ ಅನಾವರಣಗೊಂಡಿದೆ ಅಂತ ನೋಡಿ. ನಾನು ಎಲ್ಲ ಹೇಳಿರ್ತಕ್ಕಂಥ ವಿಚಾರಗಳನ್ನ ನೇರವಾಗಿ ನೀವು ಬರಿಬೋದು, ತೊಂದರೆ ಇಲ್ಲ. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಅಸಮಾನತೆಯ ಜಗತ್ತನ್ನ ಇಲ್ಲಿ ಕಲ್ಕಿ ಕವಿತೆ ಹೇಗೆ ಅನಾವರಣಗೊಳಿಸ್ತಾ ಇದೆ ಒಂದು ವಿಚಾರ ಆದ್ರೆ, ಇಲ್ಲಿ ಈ ಕವಿತೆಯ ವಸ್ತು ಯಾವುದು ಸರ್? ಕನಸ ಅಥವಾ ವಾಸ್ತವವ? ಎರಡೂ ವಿಚಾರಗಳನ್ನ ನಾವು ತಿಳ್ಕೊಬೇಕು. ಅಥವಾ ಕವಿ ಕಂಡ ಕನಸಲ್ಲೇ ಈ ತರ ಇದೆಯಾ ಸರ್? ನಿಜವಾಗ್ಲೂ ಕೂಡ ನಮ್ಮ ಸಮಾಜದಲ್ಲಿ ಇಲ್ಲಿ ಕುವೆಂಪುರವರು ಹೇಳ್ದ ಹಾಗೆ ಅಸಮಾನತೆ ಇದೆಯಾ ಅನ್ನೋದನ್ನ ವಾಸ್ತವದಲ್ಲೂ ಕೂಡ ನಾವು ಪರೀಕ್ಷೆಯಲ್ಲಿ ನೋಡ್ಕೋಬಹುದು ಅಂತಕ್ಕಂಥದ್ದು. ನೋಡಿ, ನಿದ್ದೆಯ ಲೋಕದಿ ಕನಸಿನ ಬೀದಿ, ತಿರುಗಿದೆ ತೊಳಲಿದೆ ತಪ್ಪಿತು ಹಾದಿ, ಸಾಹಸ ಬಿಡದೆ ಎದೆಗೆಡದೆ ಸುತ್ತಲೂ ಮೌನ. ಯಾಕೆ ನಾನು ಈ ತರದ ಪದ್ಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಧ್ಯವಾದ್ರೆ ಪರೀಕ್ಷೆಯಲ್ಲಿ ಈ ತರದ ಪದ್ಯಗಳನ್ನ ಬರೆದು ನೀವು 10 ಅಂಕಗಳ ಪ್ರಶ್ನೆಗಳನ್ನ ಬರಿಬೇಕಾದ್ರೆ ಕೋಟ್ ಮಾಡಿದ್ರೆ ಹೆಚ್ಚು ಅಂಕಗಳು ನಿಮಗೆ ಲಭಿಸ್ತವೆ. 2 ಸಾಲ್ ಪದ್ಯವನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಹಾಗೆ ನೋಡಿ, ಇಲ್ಲಿ ಸುಮಾರು ವಿಚಾರಗಳಿದೆ. ಕವಿ ನಿದ್ದೆಯ ಲೋಕದಲ್ಲಿ ನಿದ್ರಿಸುತ್ತಿದ್ದಾಗ ಕವಿ ನಿದ್ದೆ ಮಾಡ್ತಾ ಇದ್ದಾರೆ. ಆ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕನಸು ಬೀಳುತ್ತಪ್ಪ, ಅವ್ರಿಗೆ ಒಂದು ಕನಸು ಕಾಣ್ತಾ ಇದ್ದಾರೆ. ಅವರು ಆ ಕನಸನ್ನ ಕಾಣ್ತಾ 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 ಒಂದು ದಾರಿ ತಪ್ಪಿ ಒಂದು ಅರಣ್ಯ ಪ್ರವೇಶ ಮಾಡ್ತಾರೆ. ಒಂದು ಘೋರ ಅರಣ್ಯ ಅಥವಾ ಘೋರವಾಗಿರ್ತಕ್ಕಂಥ ಕಾನನ ಅಥವಾ ಕಾಡನ್ನ ಪ್ರವೇಶಿಸ್ತಾರೆ. ಆ ಅರಣ್ಯದಲ್ಲಿ ದೊಡ್ಡ ದೊಡ್ಡ ಹಿರಿದಾದ ಅಥವಾ ಎಮ್ಮರಗಳು ಅಂತ ನಾವು ಹೇಳ್ತಿದ್ದೇವಲ್ಲ, ಈ ದೊಡ್ಡ ದೊಡ್ಡ ಮರಗಳು ಅಲ್ಲಿ ಕಿಕ್ಕಿರಿದು ತುಂಬಿವೆ ಆ ಕಾಡಲ್ಲಿ. ಕವಿ ಪ್ರವೇಶ ಮಾಡಿರ್ತಕ್ಕಂತಹ ಈ ಒಂದು ಕಾಡಲ್ಲಿ ಕಿಕ್ಕಿರಿದು ತುಂಬಿರ್ತಕ್ಕಂತಹ ಮರಗಳು, ದೊಡ್ಡ ದೊಡ್ಡ ಮರಗಳು ಅಥವಾ ಹೆಮ್ಮರಗಳು. ಹಾಗೇನೆ ಆ ಮರಗಳಿಗೆ ಅನೇಕ ಬಳ್ಳಿಗಳು ಇಲ್ಲಿ ಆವರಿಸ್ಕೊಂಡಿದಾವೆ, ಬಳಸಿ ಸುತ್ತಕೊಂಡಿರ್ತಕ್ಕಂಥದನ್ನ ಗಮನಿಸಬಹುದು. ಹಾಗೇನೆ ಆ ಕಾಡಲ್ಲಿರ್ತಕ್ಕಂಥ ಮುಳ್ಳುಗಳಿವೆಯಲ್ಲ, ಆ ಮುಳ್ಳುಗಳು ಯಾವ ರೀತಿ ಇದಾವಪ್ಪ ಅಂದ್ರೆ ಗರಗಸದಂತೆ ಇರ್ತಕ್ಕಂತಹ ಮುಳ್ಳುಗಳು. ಇನ್ನೊಂದ್ ಕಡೆ ಅಲ್ಲಿರ್ತಕ್ಕಂಥ ಪಾಪಸ್ ಕಳ್ಳಿಗಳು ಪ್ರೇತದಂತೆ ಕಾಣಿಸ್ತಾ ಇದ್ದಾವೆ ಕವಿಗೆ ಅಂತಕ್ಕಂಥದ್ದು. ಆ ಕನಸಿನ ಕಾನನದಲ್ಲಿ ಬೆಳಕೂ ಇಲ್ಲ, ಕತ್ತಲೆಯೂ ಇಲ್ಲ, ಅದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆ ಜಾಗ ಇಲ್ಲಿ ಕುವೆಂಪುರವರಿಗೆ ಅಯೋಮಯವಾಗಿ ಕಾಣಿಸ್ತದೆ. ಏನಪ್ಪ ಇದು, ದಿಗ್ಭ್ರಾಂತಿಗೊಳ್ತಾ ಇದ್ದಾರೆ, ಏನಿದು, ಯಾವ ಜಾಗ ಇದು, ಈ ಕಡೆ ಬೆಳಕೂ ಇಲ್ಲ, ಈ ಕಡೆ ಇಲ್ಲಿ ಎಲ್ಲ ಒಂದ್ ಕಡೆ ಕತ್ತಲೂ ಇಲ್ಲ, ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಆ ಘೋರ ಕಾನನದಲ್ಲಿ. ಹಾಗನೆ ಇನ್ನೊಂದ್ ಕಡೆ ನಾವು ಇದನ್ನ ಆ ಶಿವನೇ ಬಲ್ಲ, ಆ ದಟ್ಟವಾದಂತಹ ಹಾಗೂ ಭೀಕರ ಕಾಡಿನಲ್ಲಿ ಪ್ರೇತಗಳಿಂದ ಉಂಟಾಗುವಂತಹ ಭಯ, ಭೀತಿ ನೆರಳು ಆವರಿಸುತ್ತಿದೆ. ಅಲ್ಲಿ ಭಯ, ಭೀತಿಯ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಆವರಿಸ್ತಾ ಇದೆ. ಇನ್ನೊಂದ್ ಕಡೆ ಆ ಘೋರ ಕಾನನದಲ್ಲಿ ಎದೆಗೊಂದದೆ ಇಲ್ಲಿ ಕವಿ ಕನಸಿನಲ್ಲಿ ಹೋಗ್ತಾನೇ ಇದ್ದಾರೆ. ಎದೆಗೊಂದದೆ ಸಾಹಸಿಯಂತೆ ಕವಿ ನಡೀತಾ ಹೋಗ್ತಾ ಇದ್ದಾರೆ. ಅಲ್ಲಿ ಸುತ್ತಲೂ ಸ್ಮಶಾನ ಮೌನ, ಎಲ್ಲ ನೋಡಿದರೂ ಮೌನವಾಗಿರ್ತಕ್ಕಂಥದ್ದು. ಆ ಕಾಡನ್ನ ದಾಟಿ ಸ್ವಲ್ಪ ಮುಂದೆ ಹೋಗ್ತಾರೆ. ಅಲ್ಲಿ ನೋಡಿದರೆ ಮುಗಿಲನ್ನ
ಮಿಂಟುವಂತಹ ಬೆಟ್ಟ, ಮುಗಿಲನ್ನ ಇನ್ನೇನು ಆಕಾಶಕ್ಕೆ ಅಥವಾ ಮೋಡಗಳಿಗೆ ತಾಕುವಂತೆ ಇರ್ತಕ್ಕಂತಹ ಒಂದು ಬೆಟ್ಟ ಕಾಣಿಸ್ತು. ಆ ಬೆಟ್ಟದ ಮೇಲೆ ಹತ್ತಿ ಬೆಟ್ಟದ ನಡುನೆತ್ತಿಗೆ ಹೋಗ್ತಾರೆ. ಆ ಬೆಟ್ಟದ ನೆತ್ತಿಯ ಮೇಲೆ ನಿಂತು ನೋಡ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಊರಿದೆ. ಅದು ಬರೀ ಊರಲ್ಲ, ಅದು ಮಾಯದ ಊರಾಗಿದೆ ಎಂಬುದು, ಒಂದು ಮಾಯದ ಊರಿನಂತೆ ಕಾಣಿಸ್ತಾ ಇದೆ. ಆ ಬೆಟ್ಟದ ನೆತ್ತಿಯ ಮೇಲೆ ನಿಂತು ಕುವೆಂಪುರವರು ತಮ್ಮ ಕನಸಿನ ಲೋಕದಲ್ಲಿ ಈ ಊರನ್ನ ನೋಡ್ತಾ ಇದ್ದಾರೆ. ಅದು ಮಾಯದ ಊರಾಗಿದೆ ಅಂತಕ್ಕಂಥದ್ದು. ಹಾಗೇನೆ ಅಲ್ಲಿ ಗಮನಿಸ್ತಾ ಇರ್ಬೋದು ನಾವು, ಧನಿಕರ ಮನೆಗಳು ಒಂದೆಡೆ ನಿಂತಿವೆ, ಬಡವರ ಗುಡಿಸಲು ಒಂದೆಡೆ ನಿಂತಿವೆ. ಒಂದು ಕಡೆ ಶ್ರೀಮಂತರ ಮನೆಗಳ ಸಾಲು, ಇನ್ನೊಂದು ಕಡೆ ಬಡವರ ಗುಡಿಸಲುಗಳ ಸಾಲುಗಳು ಕೂಡ ಅಲ್ಲಿ ನಿಂತಿವೆ. ನೋಡಿ, ಇಲ್ಲಿ ಅಸಮಾನತೆ ಎನ್ನುವಂತಹ ಪದ ಅಥವಾ ಬಳಕೆ ಅಥವಾ ವಿಚಾರ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅಸಮಾನತೆಗೆ ಎಲ್ಲೋ ಒಂದ್ ಕಡೆ ಬಡವರ ಗುಡಿಸಲನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಎಲ್ಲಿದೆ ಸಮಾನತೆ? ಹಾಗಾಗಿ ಶ್ರೀಮಂತರ ಮನೆಗಳ ಸಾಲುಗಳು ಒಂದ್ ಕಡೆ, ಬಡವರ ಗುಡಿಸಲುಗಳು, ಬಡವರು ಇದ್ದ ಹಾಗೆ ಇದ್ದಾರೆ, ಶ್ರೀಮಂತರು ಅವರದೇ ಆದಂತಹ ದರ್ಪದಲ್ಲಿ ಮೆರಿತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಶ್ರೀಮಂತರ ಮನೆಗಳಲ್ಲಿ ಜಗಮಗಿಸುವ ಜ್ಯೋತಿ ಮಣಿದೀಪಗಳಿವೆ, ಆದ್ರೆ ಬಡವನ ಗುಡಿಸಲಲ್ಲಿ ಕತ್ತಲೆ ತುಂಬಿದೆ. ನೋಡಿ, ಅಸಮಾನತೆ ಹೇಗೆ ಗೊತ್ತಾಗ್ತಾ ಇದೆ ಇಲ್ಲಿ? ಎಲ್ಲಿದೆ ಸಮಾನತೆ? ಶ್ರೀಮಂತ ಮತ್ತೆ ಬಡವರ ನಡುವೆ ಸಮಾನತೆ ಅನ್ನೋದೇ ಇಲ್ಲ. ಇದನ್ನ ಕುವೆಂಪುರವರು ಸಮಾಜಕ್ಕೆ, ಈ ಸಮಾಜದಲ್ಲಿ ಈ ರೀತಿನೂ ಕೂಡ ಇದೆ ಅನ್ನೋದನ್ನ ಸಮಾಜದ ಜನರಿಗೆ ಅರಿವು ಮಾಡ್ಕೊಡ್ತಾ ಇದ್ದಾರೆ. ಎಲ್ಲಿದೆ ಸಮಾನತೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ, ಒಂದು ಕಡೆ ಶ್ರೀಮಂತರ ಮನೆಗಳಲ್ಲಿ ಇಲ್ಲಿ ಇಂಪಾದ ಸಂಗೀತದ ಧ್ವನಿ, ಇಂಪಾದ ಇಲ್ಲಿ ಎಲ್ಲ ಒಂದ್ ಕಡೆ ಗಾನ ಧ್ವನಿಯ ರಮ್ಯತೆ ಇದೆ. ಆದರೆ ಬಡವರ ಗುಡಿಸಲಲ್ಲಿ ಗೋಳಿಡುವಂತಹ, ಕಣ್ಣೀರಿಡುವಂತಹ ಆರ್ತನಾದ ಅಲ್ಲಿ ಕೇಳಿಸ್ತಾ ಇದೆ. ಇಲ್ಲಿ ಶ್ರೀಮಂತರ ಮನೆಗಳಲ್ಲಿ ತಿನ್ನುವ ಅನ್ನವನ್ನ ತಮ್ಮ ದೊಡ್ಡಸ್ತಿಕೆಯಿಂದ ಆಹಾರವನ್ನ ಚೆಲ್ಲಾಪಿಲ್ಲಿಯಾಗಿ ಬಿಸಾಡುತ್ತಿದ್ದಾರೆ. ಆಹಾರವನ್ನ ಶ್ರೀಮಂತರು ಏನ್ ಮಾಡಿದರೆ ಚೆಲ್ಲಾಪಿಲ್ಲಿಯಾಗಿ ಬಿಸಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಡವರು ಏನ್ ಮಾಡ್ತಾ ಇದ್ದಾರೆ? ಹೊಟ್ಟೆಗೆ ಅನ್ನವಿಲ್ಲದೆ ಗುಡಿಸಲಲ್ಲಿ ಕೊರಗಿ ಸೊರಗಿದ್ದಾರೆ. ಇವರು ಅನ್ನ ಅಂತ ಹಾಹಾಕಾರ, ಅಲ್ಲಿ ಅವರು ಶ್ರೀಮಂತದ ದರ್ಪದಿಂದ ಇಲ್ಲಿ ಆಹಾರವನ್ನ ಏನ್ ಮಾಡ್ತಾರೆ? ಚೆಲ್ಲಾಪಿಲ್ಲಿಯಾಗಿ ಬಿಸಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನೊಂದ್ ಕಡೆ ಇದೆಲ್ಲವೂ ಕೂಡ ಅಸಮಾನತೆಯ ಒಂದು ರೂಪಕಗಳಿದ್ದಂತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನೊಂದ್ ಕಡೆ, ಒಂದು ಕಡೆ ಉದ್ಯಾನ ಇದೆ, ಇನ್ನೊಂದು ಕಡೆ ಸ್ಮಶಾನ ಇದೆ. ಸ್ಮಶಾನ ಇರ್ತಕ್ಕಂತಹ ಜಾಗದಲ್ಲಿ ಬಡವ ಇದ್ದಾನೆ, ಇಲ್ಲಿ ಇವ್ರಿಗೆ ಪಾರ್ಕು, ಮತ್ತೊಂದು ಇವ್ರಿಗೆ ಐಷಾರಾಮ್ಯ ಬದುಕು ಎಲ್ಲವೂ ಇದೆ ಶ್ರೀಮಂತರಿಗೆ. ಹಾಗೇನೆ ಶ್ರೀಮಂತರು ರೇಷ್ಮೆಯ ಬಟ್ಟೆಯನ್ನು ತೊಟ್ಟು ಮೆರೆಯುತ್ತಿದ್ದಾರೆ. ಇಲ್ಲಿ ಬಡವರು ಚಿಂದಿ ಬಟ್ಟೆಯೂ ಇಲ್ಲದೆ, ನೋಡಿ, ಚಿಂದಿ ಬಟ್ಟೆಯೂ ಇಲ್ಲದೆ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ಈ ಕವಿತೆಯ ನಾಯಕ ಅಂದ್ರೆ ಕವಿಗಳು ಕೂಡ ಇಲ್ಲಿ ಬಡತನಕ್ಕೂ ಮತ್ತೆ ಸಿರಿವಂತಿಕೆಗೂ ಇದ್ದಂತಹ ಒಂದು ವ್ಯತ್ಯಾಸ, ಹಾಗೇನೆ ಇಲ್ಲಿನ ಅಸಮಾನತೆಯನ್ನ ನೋಡಿ ಇಲ್ಲಿ ಕವಿ ಬೆಚ್ಚಿ ಬೀಳುವಂತಹ ಒಂದು ಸನ್ನಿವೇಶವೂ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆಗ ಬಡವರ ಗೋಳನ್ನ ನೋಡಿ ಮನಸ್ಸಿನಲ್ಲಿ ಕವಿ ನೊಂದ್ಕೊಳ್ತಕ್ಕಂಥದ್ದು. ಹೇಗಿದೆ ನಮ್ಮ ಸಮಾಜದ ವ್ಯವಸ್ಥೆ? ಈ ಅಸಮಾನತೆ ಅಂತಕ್ಕಂಥದ್ದು ಯಾವಾಗ ಹೋಗಲಾಡಿಸ್ತಕ್ಕಂಥದ್ದು ಅನ್ನುವಂತಹ ಒಂದು ಚಿಂತನೆಗೆ ಎಲ್ಲೋ ಒಂದ್ ಕಡೆ ಕುವೆಂಪುರವರನ್ನ ದೂಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ವಿಚಾರವನ್ನು ನೋಡಿದಾಗ, ಹೌದಾ, ನಮ್ಮ ಸಮಾಜದ ವ್ಯವಸ್ಥೆ ಇನ್ನೂ ಹೀಗೆ ಇದೆಯಾ ಅನ್ನೋದನ್ನು ಕೂಡ ನಮಗೂ ಕೂಡ ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿ ಆಗುತ್ತೆ. ಅದು ಕಲ್ಕಿ. ಗೊತ್ತಾಗ್ತಾ ಇದಿಲ್ಲ? ಇದಿಷ್ಟು ವಿಚಾರಗಳಲ್ಲಿ ನೀವು ಬರೆದ್ರೆ ಇದು ಇನ್ನು ಅರ್ಧ ಭಾಗವನ್ನ ನಾನು ಮುಂದಿನ ಕಲ್ಕಿ ಕವಿತೆಯ ಭಾಗ 2ರಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ಕೇಳಿರ್ತಕ್ಕಂಥ ವಿಚಾರ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ
ಹಾಗೇನೆ ಮುಂದಿನ ತರಗತಿಯಲ್ಲಿ ಅನೇಕ ವಿಚಾರಧಾರೆಗಳ ಬಗ್ಗೆ ಚರ್ಚೆನ ಮಾಡೋಣ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದ್ರೆ ಜ್ಞಾನ ಅನ್ನೋದು ಹರಿಯುವಂತಹ ನದಿ ಹಂಗಿರ್ಬೇಕು. ಅದಕ್ಕೆ ನೀವು ಕೂಡ ನನ್ನ ಚಾನೆಲ್ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ನೀಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ಶುಭವಾಗ್ಲಿ.